ಪೆನ್ಡ್ರೈವ್ ಹಂಚಿಕೆ ಯಾರಿಂದ ಆಗಿದೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವ್ರಿಗೆ ಯಾರಂತ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಆದರೆ ತಪ್ಪು ಮಾಡಿದವ್ರು ಯಾರಿದ್ದಾರೆ ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ಸುಮ್ಮನೆ HD ರೇವಣ್ಣ ಅವ್ರನ್ನ ಬಂಧಿಸಲಾಗಿದೆ. ಅವ್ರನ್ನ ಕೂಡಿಟ್ಕೊಂಡು ತನಿಖೆ ಮಾಡುವಂಥ ಅವಶ್ಯಕತೆ ಇಲ್ಲ. SIT ಅವರು ಅವ್ರನ್ನ ಬಂಧಿಸ್ಕೊಂಡು ತನಿಖೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಂಥದ್ದು. ಇನ್ನೊಂದು ಕಡೆಯಲ್ಲಿ HD ರೇವಣ್ಣ ಅವರು ಈಗಾಗಲೇ SIT ವಶದಲ್ಲಿದ್ದಾರೆ. ಅವ್ರನ್ನ ತನಿಖೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಇಟ್ಕೊಂಡು ಅವರೇನು ಹೊರಗಡೆ ಓಡೋದವ್ರಲ್ಲ. ನಿಮ್ಮದು ವಿಡಿಯೋ ಇದೆಯಂತೆ, ಗುಮಾನಿ ಶುರುವಾಗಿ ಇದ್ರ ಬಗ್ಗೆ ಕಠಿಣ ತಗೋಬೇಕು ಅಂತ ಒಂದು ಕಡೆಯಲ್ಲಿ ಶಾಸಕ CN ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಇವತ್ತು ಪೆನ್ ಡ್ರೈವ್ನ ರಾಜಕೀಯ ಒಂದು ದುರುದ್ದೇಶಕ್ಕೆ ಬಳಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ಅಭಿಪ್ರಾಯದಲ್ಲಿ ಇವತ್ತು ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ SIT ಅವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂಥವ್ರೇನಲ್ಲ. ಹೀಗಾರೆ ಇದು ಕೇಸ್ ದಾಖಲಾದಂಥ ದಿನದಿಂದನೂ ಕೂಡ ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದಾರೆ. ಆನೆಕೆರೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಪೆನ್ ಡ್ರೈವ್ನ ರಾಜಕೀಯ ಒಂದು ದುರುದ್ದೇಶಕ್ಕೆ ಬಳಕೆ ಮಾಡ್ತಿದ್ದಾರೆ. SIT ತಂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಹಾಸನ JDSನ ಜಿಲ್ಲಾಧ್ಯಕ್ಷ ಆಗಿರುವಂತಹ ಲಿಂಗೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಇದೆಲ್ಲದರ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆ ಅನ್ನುವಂತಹ ಮಾತನ್ನ ಹಾಸನದ JDS ಜಿಲ್ಲಾಧ್ಯಕ್ಷ ಲಿಂಗೇಶ ಹೇಳಿರುವಂತಹದ್ದು. ರಾಜಕೀಯ ಷಡ್ಯಂತ್ರದಿಂದನೇ ಇವರು 2ನೇ ಕೇಸಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಮೊದಲ ಕೇಸಲ್ಲಿ ಜಾಮೀನು ಸಿಗಬಹುದು. ಎಲ್ಲವನ್ನೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತವಾಗಿ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇವರಿಂದ ಕೇಳಿ ಬಂದಿದೆ. 2ನೇ ಪ್ರಕರಣ ದಾಖಲಿಸಿದ್ದಾರೆ. ಮೊದಲನೇ ಕೇಸಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಾಮೀನು ಕೊಡಬಹುದಾದ ಕೇಸ್ ಅದು. ಹೀಗಾಗಿ 2ನೇ ಪ್ರಕರಣ ದಾಖಲಿಸಿದ್ದಾರೆ ಅಂತ ಲಿಂಗೇಶ್ ಅವರು ಹೇಳಿರೋದು. ಇದರ ಜೊತೆಗೆ KR ನಗರ ಶಾಸಕರ ಕುಮ್ಮಕ್ಕಿನಿಂದ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾತನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಂಧಿಸೋ ಅಂತ ಅಗತ್ಯ ಇರಲಿಲ್ಲ. ರೇವಣ್ಣ ಅವರು ಎಲ್ಲೂ ಹೋಗ್ತಿರ್ಲಿಲ್ಲ. ರೇವಣ್ಣ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧ ಹಾಗೂ ಜೊತೆಗೆ ಲೈಂಗಿಕ ಕಿರುಕುಳ ಆರೋಪದೊಂದಿಗೆ ಮಾಜಿ ಸಚಿವ HD ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಕಿಡ್ನಾಪ್ ಕೇಸಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ಈಗ JDS ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಲಿಂಗೇಶ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್ ಹೇಳಿ, ಈ ಪ್ರಕರಣದಲ್ಲಿ ತಾವು ನೇರವಾಗಿ KR ನಗರ ಶಾಸಕರ ಮೇಲೆ ಆರೋಪವನ್ನು ಮಾಡ್ತಿದ್ದೀರಾ, ಏನು ಅಂತ? ನೋಡಿ, ನೀವು ಪೆನ್ ಡ್ರೈವ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಾ. SIT ರಚನೆ ಮಾಡಿರ್ತಕ್ಕಂಥದ್ದು ಏನು ಲೈಂಗಿಕ ಕಿರುಕುಳ ಇದೆ, ಹಗರಣ ಇದೆ, ಅದನ್ನು ಸತ್ಯತೆ ಹೊರೆ ತೆಗಿಬೇಕು. ಅದ್ರ ಜೊತೆಗೆ ಅದನ್ನು ಯಾರು ಚುನಾವಣೆ ವೇಳೆಯಲ್ಲಿ ಅವರ ರಾಜಕೀಯ ದುರುದ್ದೇಶದಿಂದ ಅದನ್ನು ಹೊರಗಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಕ್ಕಂಥದ್ದು, ಪೆನ್ ಡ್ರೈವ್ ಇಂತಕ್ಕಂಥದ್ದು, ಅದೆಲ್ಲ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ತಪ್ಪಿಸೋದನ್ನ ಶಿಕ್ಷೆ ಮಾಡಬೇಕು ಅಂತ. SIT ರಚನೆ ಮಾಡಿದ ತಕ್ಷಣದಲ್ಲೇ ಇನ್ನೊಂದು 2 ಗಂಟೆ ಇದ್ದನಂಗೆ ರೇವಣ್ಣವ್ರನ್ನ ಸಹಿತ ಸೇರಿಸ್ಬೇಕು ಅಂತ ಒಂದು ಷಡ್ಯಂತ್ರ. ಒಬ್ಬ ಸಂತ್ರಸ್ತೆ ಅಂತ ಹೇಳ್ಕೊಂಡು ಅವ್ರ ಮೇಲೆ ಕೇಸ್ ಕೊಡಿಸ್ತಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾದ 2 ದಿನ ಬಿಟ್ಕೊಂಡು ಈ ಕೇಸ್ ಏನಂಥದ್ದು ಏನೂ ಇಲ್ಲ, ಪುರಾವೆ ಇಲ್ಲ, 5 ವರ್ಷ ಮತ್ತೊಂದು ಸುಮ್ಮನೆ ಸುಳ್ಳು, ಇದರಲ್ಲಿ ಏನೂ ಹಾಕಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ KR ನಗರದಲ್ಲಿ ಅಲ್ಲಿನ ರವಿಶಂಕರ್, ಅಲ್ಲಿ ಶಾಸಕರು, ಕಾಂಗ್ರೆಸ್ ಗೌರವ ಅಂತ ಶಾಸಕರು ಕುಮ್ಮಕ್ನಿಂದ ಒಂದು 20 ವರ್ಷದ ಹುಡುಗ ಅವ್ರ ಮಗು ಮೂಲಕ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ನನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಕೊಟ್ಟಿದ್ದರೆ ಒಪ್ಕೊಂತೈತೆ. ರೇವಣ್ಣರೇ ಕಿಡ್ನಾಪ್ ಮಾಡಿದ್ದಾರೆ. ಅದು ಕನಸು ಅವರಿಗೆ ಏನೋ ಒಂದು ಕೇಸ್ ಮಾಡಬೇಕು. ಆ ಮೂಲಕ ರೇವಣ್ಣ ಅಪ್ಪ ಮಗನ ವಿರುದ್ಧ